ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಲೋ ಮೈ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಏನಪ್ಪ ಇವತ್ತು ಬಸ್ಸಲ್ಲಿ ಕೂತು ವೀಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ. ಇವತ್ತು ಒಂದು ಫಂಕ್ಷನ್ ಇದೆ, ಹಂಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ಲನೂ. ಏನಪ್ಪ ಫಂಕ್ಷನ್ ಅಂತಂದರೆ ಆ್ಯಕ್ಚುಲಿ ನಮ್ಮದು ಆಫೀಸಲ್ಲಿ ಆಲ್ ಓವರ್ ಬ್ಯಾಂಗ್ಳೂರು ಏನಿದೆಯಾ ಬೆಸ್ಕಾಮ್ ಏನಿದೆಯಲ್ವ ಅವ್ರದ್ದು ಎಲ್ಲರೂ ಸೇರಿಸಿ ನಮಗೆ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾಯಿದ್ದೀವಿ. ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ ಫಂಕ್ಷನ್ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು. ಫಂಕ್ಷನ್ ಬಂದಿದ್ದ ತಕ್ಷಣ ಎಂಟ್ರಿ ಆಗಿದ್ದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ವೆಲ್ಕಮ್ ಡ್ರಿಂಕಿಗೆ ಮಜ್ಜಿಗೆ ಕೊಟ್ಟಿದ್ದರು. ಈ ಬಿಸಿಲಿಗೂ ಮಜ್ಜಿಗೆಗೂ ಅಪ್ಪ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಳ್ಳಿ. ಸಖತ್ ಸುಸ್ತಾಗಿ ಹೋಗಿದ್ವಿ, ಬಟ್ ಒಳ್ಳೆ ರಿಫ್ರೆಶ್ಮೆಂಟ್ ಸಿಕ್ತು. ಅದಾದಮೇಲೆ ಎಂಟ್ರಿಯಲ್ಲಿ ನಮ್ಮ ಅಂಬೇಡ್ಕರ್ ಸರ್ ಮೂರ್ತಿ ಇತ್ತು. ನಾವು ಇವತ್ತು ಬೆಂಗಳೂರು ವಸಂತ ನಗರದಲ್ಲಿರೋ ಅಂಬೇಡ್ಕರ್ ಭವನ ಅಲ್ಲಿ ಫಂಕ್ಷನ್ನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಒಂದು ಫೋಟೋ ಬೂತ್ ಇತ್ತು. ಫೋಟೋ ಬೂತಲ್ಲಿ ನಮ್ಮದು ಒಂದು ಚಿಕ್ಕದಾಗಿ ಒಂದು ಫೋಟೋ ಸೆಷನ್ ಎಲ್ಲ ಆಯಿತು. ಫೋಟೋ ಸೆಷನ್ ಆಗಿದ ತಕ್ಷಣ ಎಂಟ್ರಿ ಕೊಟ್ವಿ. ಎಂಟ್ರಿಯಲ್ಲಿ ಭಾಷಣ ಮಾಡ್ತಾಯಿದ್ರು ಮೇಡಮು. ಬಟ್ ನಮಗೆ ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಹಂಗಾಗಿ ನಾವು ಒಂದು 2 ನಿಮಿಷ ಏನೋ ಅಲ್ಲಿ ನಿಂತ್ಕೊಂಡು ನೋಡಿದ್ವಿ ಅಷ್ಟೇ. ಅದಾದಮೇಲೆ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಮೇಲ್ಗಡೆ ಇದರಲ್ಲಿದ್ದರು, ಅಲ್ಲಿಗೆ ಹೋಗೋಣ ಅಂತ ಓಡ್ತಾಯಿದೆ. ಅದಾದಮೇಲೆ ನೋಡಿ ಲಿಫ್ಟ್ ತುಂಬ ಬರೀ ಆಂಟಿಯರೇ ಒಳ್ಳೆ ಕಲರ್ಫುಲ್ಲಾಗಿ ರೆಡಿ ಆಗಿದ್ರು. ನಿಜವಾಗ್ಲೂ ಮಸ್ತಾಗಿ ಕಾಣಿಸ್ತಾಯಿದ್ರು ಎಲ್ಲರೂ. ಅದಾದಮೇಲೆ ಹೋಗಿದ ತಕ್ಷಣ ಬಂದಿಲ್ಲ. ತಮ್ಮೆಲ್ಲರ ಸಹನೆ ಸಹಕಾರ ಹಾಗೂ ಪ್ರೋತ್ಸಾಹ ಮುಖ್ಯವಾಗಿರುತ್ತದೆ. ಅದಾದಮೇಲೆ ಭಾಷಣ ಎಲ್ಲ ಮುಗೀತು. ಭಾಷಣ ಎಲ್ಲ ಮುಗಿದ್ಮೇಲೆ ಪ್ರೋಗ್ರಾಮ್ಗಳೆಲ್ಲ ಶುರುವಾದವು. ಒಂದೊಂದೇ ಪ್ರೋಗ್ರಾಮ್ ಶುರುವಾದವು. ಇದು ತುಮಕೂರು ಸಬ್ ಡಿವಿಷನಿಂದ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರು ಡ್ಯಾನ್ಸು, ಮತ್ತು ಸಖತ್ತಾಗಿತ್ತು. ನಮಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅಂದರೆ ಫಸ್ಟ್ ಪರ್ಫಾರ್ಮೆನ್ಸ್ ಈಸ್ ಅ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನೋಂಗಾಯಿತು. ತುಂಬ ಚೆನ್ನಾಗಿತ್ತು, ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಒಂದು ಹೆಣ್ಣು ಯಾವ್ಯಾವ ರೀತಿ ಎಲ್ಲ ಪಾತ್ರನ ವಹಿಸ್ತಾಳೆ ಅನ್ನೋದು ಇದು ಒಂದು ಡ್ಯಾನ್ಸಲ್ಲಿ ಇದ್ದಿದ್ದು ಕಾನ್ಸೆಪ್ಟ್ ಆಗಿತ್ತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಇದರಲ್ಲಿ ತುಮಕೂರು ಸಬ್ ಡಿವಿಷನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗಿತ್ತು, ಮತ್ತು ಅವ್ರದ್ದು ಕಾನ್ಸೆಪ್ಟ್ ಆಗಿರ್ಬೋದು, ಅವ್ರ ಥಾಟ್ ಆಗಿರ್ಬೋದು, ಆ ಒಂದೊಂದು ಪದಗಳಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಇದರಲ್ಲಿ ತೋರಿಸ್ತಿದ್ದಾರೆ ಅಲ್ಲಿ ಫ್ರೆಂಡ್ ಆಗಿ ಅಥವಾ ಡಾಟರ್ ಆಗಿ, ಮದರ್ ಆಗಿ ಅಥವಾ ಸಿಸ್ಟರ್ ಆಗಿ, ಮತ್ತು ವೈಫ್ ಆಗಿ ಎಲ್ಲ ಇದರಲ್ಲೂ ಹೆಣ್ಣು ಎಷ್ಟು ಒಂದು ಒಳ್ಳೆ ಮುಖ್ಯವಾದ ಪಾತ್ರನ ವಹಿಸ್ತಾಳೆ ಅನ್ನೋದಕ್ಕೆ. ನಿಜವಾಗ್ಲೂ ನಾವು ಅನ್ಕೋತೀವಿ ಬರೀ ಹೆಣ್ಮಕ್ಳು ಸ್ಟ್ರಾಂಗ್ ಅದು ಇದು ಅಂತ. ನಿಜವಾಗ್ಲೂ ಆ್ಯಕ್ಚುಲಿ ಹೆಣ್ಮಕ್ಳು ಸ್ಟ್ರಾಂಗು, ಬಟ್ ಅದನ್ನು ಎಲ್ಲೂ ಪ್ರೂವ್ ಮಾಡೋಕ್ಕೆ ಕೆಲವೊಮ್ಮೆ ಆಗೋಲ್ಲ ಅಷ್ಟೇ. ಅದರಿಂದ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಅದಾದಮೇಲೆ ಆ ಫಂಕ್ಷನ್ ಆದಮೇಲೆ ಫ್ಯಾಷನ್ ಶೋ ಇತ್ತು. ಫ್ಯಾಷನ್ ಶೋ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಊಟಕ್ಕೆ ಬಂದ್ವಿ. ಊಟಕ್ಕೂ ಅಷ್ಟೇ, ಊಟನೂ ತುಂಬ ಚೆನ್ನಾಗಿತ್ತು. ಬಟ್ ಏನಂತಂದರೆ ಇಲ್ಲಿ ಕಡುಬು ಸಿಗಲಿಲ್ಲ ನಮಗೆ, ಅದು ಒಂದು ಬೇಜಾರಾಯಿತು. ಆ್ಯಕ್ಚುಲಿ ಕಡುಬು ಮಾಡಿದರು, ಸ್ವೀಟ್ ಕಡುಬಂತೂ ನಂಗೆ ಸಖತ್ ಇಷ್ಟ, ಬಟ್ ಆ ಕಡುಬಂತೂ ಸಿಗಲಿಲ್ಲ. ಅದು ಬಿಟ್ಟು ಮಿಕ್ಕಿದೆಲ್ಲ ಅಡುಗೆ ಅಂತೂ ಸೂಪರಾಗಿತ್ತು, ಚೆನ್ನಾಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಂಗೆ ಒಂದೊಂದು ಫುಡ್ಡು ತಿಂತಾಯಿದ್ರು. ಇದರಲ್ಲಿ ಏನು ಅಂತಂದರೆ ಎಳ್ನೀರ್ದು ಪಾಯಸ ಮಾಡಿದರು. ಅದು ಅಂತೂ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು, ಎಳ್ನೀರು ಪಾಯಸ. ನನಗೆ ಕಡುಬು ಹಾಕ್ಲಿಲ್ವಲ್ಲ ಅದೊಂದು ಬೇಜಾರಾಗಿತ್ತು. ಆ್ಯಕ್ಚುಲಿ ನಾನೇ ಒಂದು 2-3 ಸರಿ ಕೇಳಿದೆ, ಸರ್ ಕಡುಬು ಹಾಕಿಲ್ಲ ಅಂತ, ಆದ್ರೂ ಬಟ್ ಅದು ಸಿಗಲಿಲ್ಲ ಕಡುಬು. ಓಕೆ ಅಂತಂದ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಕೈ ತೊಳೆಯೋಕೆ ಹೋದಾಗ ನಾನು ಇಸ್ಕೊಂಡು ತಿಂದೆ ಆ್ಯಕ್ಚುಲಿ ಕಡುಬು. ಅದನ್ನು ತುಂಬ ಚೆನ್ನಾಗಿತ್ತು. ಹಂಗೆ ಅಣ್ಣ ಇಲ್ಲಿ ಫೋಟೋ ಸೆಷನ್ ಮಾಡ್ತಾಯಿತ್ತು. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಅಣ್ಣ ಸುಮ್ಮನೆ ಹಂಗೆ ಒಂಟಿ ಹೋಯಿತು. ಹಾಗೆ ಆ್ಯಪಲ್ ಪಲಾವು ಹಾಕಿದರು, ಪಲಾವು ಹಾಕಿಸ್ಕೊಂಡು ತಿಂದು. ಅದಾದಮೇಲೆ ರೈಸು ಮತ್ತು ಪಪ್ಪು ತುಪ್ಪ ಇದೆಯಲ್ಲ, ನಿಜವಾಗ್ಲೂ ಇದು ತಿನ್ನೋಕ್ಕಂತೂ ಸಖತ್ ಖುಷಿ. ಅದಾದಮೇಲೆ ಎಷ್ಟೋ ದಿನ ಆದಮೇಲೆ ನನಗೆ ಧಾರಡಿ ಮೇಡಮ್ ಸಿಕ್ಕಿದ್ರು. ಅವ್ರ ಜೊತೆ ಹಂಗೆ ಒಂದು ಸೆಲ್ಫಿ ತಕ್ಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ಕಿರು ನಾಟಕವನ್ನು ನಾನು ನಿಮಗೆ ಪ್ರದರ್ಶನವನ್ನು ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾಡ್ತಿದ್ದೀನಿ ಅಂತ ನಾನು ಹೇಳೋದ್ರಿಂದ ಅದನ್ನ ನೀವು ಗುರುತಿಸ್ತೀರಾ, ಆ ರೀತಿ ನಾನು ಆಕ್ಟಿಂಗ್ ಮಾಡ್ತೀನಿ. ಥ್ಯಾಂಕ್ ಯು. ಈಗ ಇವರು ಆ್ಯಕ್ಚುಲಿ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಆ್ಯಕ್ಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಇಷ್ಟ ಆಯಿತು.
ಅವ್ರು ಇದ್ದಿದ್ದರಿಂದ ಇವಾಗ ಎಷ್ಟೋ ಮರ ಗಿಡಗಳು ಬೆಳೆದಿದ್ದಾವೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಮತ್ತೆ ಫ್ಯಾಷನ್ ಶೋ ಶುರುವಾಯಿತು. ನಮ್ಮದು ಇದರಲ್ಲಿ ಏನಂತಂದರೆ ಒಂದು ಸಿಲ್ಕ್ ಆಫ್ ಇಂಡಿಯಾ ಏನಿದೆಯಲ್ವ ಅದನ್ನು ರೆಪ್ರೆಸೆಂಟೇಟ್ ಮಾಡಿ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಸಿಲ್ಕ್ ನಮಗೆ ಎಷ್ಟೋ ಗೊತ್ತೇ ಇರಲಿಲ್ಲ ಇಷ್ಟೊಂದೆಲ್ಲ ಸಿಲ್ಕ್ಸ್ ಇದೆಯಾ ಇಂಡಿಯಾದಲ್ಲಿ ಅನ್ನೋದು. ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರದ್ದು ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಅವ್ರು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ರಲ್ವ ಅದಂತೂ ತುಂಬ ಚೆನ್ನಾಗಿತ್ತು. ಫ್ಯಾಷನ್ ಶೋ ಜೊತೆಗೆ ಈ ಥರ ಏನಾದರೂ ಒಂದು ಮೆಸೇಜ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವರು ಮೈಸೂರು ಸಿಲ್ಕ್ ಆಗಿರ್ಬೋದು ಅಥವಾ ನಮ್ಮದು ಏನು ಬನಾರಸ್ ಸಿಲ್ಕು ಅವು ಇವು ಏನಿದಾವಲ್ಲ ಇಳ್ಕಲ್ಲು ಕಂಚಿ ಸಿಲ್ಕು ಎಲ್ಲನೂ ತೋರಿಸಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು. ಇದು ಒಂಥರ ಕಾನ್ಸೆಪ್ಟು ಮತ್ತು ಅವ್ರದ್ದು ಥಾಟ್ ಏನಿದೆ ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಮ್ಮದು ಇಂಡಿಯಾದಲ್ಲಿ ಇಷ್ಟೆಲ್ಲ ಸಿಲ್ಕ್ಸ್ ಇದೆಯಾ ಅಂತ. ನಮಗೆ ಮಾಮೂಲಿ ಬನಾರಸ್ಸು ಮೈಸೂರು ಸಿಲ್ಕು ಅದಾದಮೇಲೆ ನಾರ್ಮಲ್ ರೇಷ್ಮೆ ಏನಿದೆಯಲ್ವ ಅದು ಮಾತ್ರ ಗೊತ್ತಿತ್ತು ನಮಗೆ. ಬಟ್ ಇದೆಲ್ಲ ಏನು ಪೈತಾನಿ ಸಿಲ್ಕು ಮತ್ತು ಇನ್ನೂ ಏನೇನೋ ಸಿಲ್ಕ್ಸ್ ಎಲ್ಲ ತೋರಿಸಿದ್ರು. ಹಾಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ವಿಡಿಯೋನ ನೋಡಿ. ಬಂದಾನಿ ಸ್ಯಾರಿ ಅಂತೆ ಈ ಥರದ್ದೆಲ್ಲನೂ ತುಂಬ ಚೆನ್ನಾಗಿತ್ತು. ಒಂದ್ಸರಿ ನಾವು ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ಒಂದು